ಪುಣ್ಯಕ್ಷೇತ್ರಕ್ಕೆ ಭೇಟಿನ ನೀಡಿ ಈ ಒಂದು ಪವಿತ್ರ ಕಾರ್ಯಕ್ರಮದ ಪುಣ್ಯಸ್ಮರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ಅವಕಾಶ ಆಗಿರುವಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಒಂದು ತಿಂಗಳ ಹಿಂದೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಪರವಾಗಿ ಹೋರಾಟ ಆಯಿತು. ತಮಗೆಲ್ಲ ನೆನಪಿದ ಹೋರಾಟದ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಬಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ನನ್ನ ಜನ್ಮದಿನವನ್ನು ಕೂಡ ಇಲ್ಲಿ ಕಬ್ಬು ಬೆಳೆಗಾರರ ಜೊತೆ ಆಚರಣೆ ಮಾಡ್ಕೊಂಡು ಬಂದಿದ್ದೆ. ಮಾರು ದಿನ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದಾಗ ಗುರುಗಳು ಇರಲಿಲ್ಲ. ಹಾಗೆ ದೇವರಿಗೆ ಕೈ ಮುಗಿದು ನಾವು ನಮ್ಮ ಕುರ್ಚಿರಾಜವರು, ನಮ್ಮ ಎಲ್ಲ ಸುಭಾಷ್ ಪಾಟೀಲ್ ಅವರು, ಹಾಗೆ ನಮ್ಮ ಹಿರಣ್ಯ ಕಡವಡೆ ಎಲ್ಲ ಹೊರಟಿದ್ದು. ಹಾಗೇನೆ ಬಂದಂಥ ಸಂದರ್ಭದಲ್ಲಿ ಗುರುಗಳಿಲ್ಲ ಅಂತ ಹೇಳಿದಾಗ ನನಗೊಂಥರ ಗುರುಗಳಿದ್ದಾಗ ಯಾವ್ದಾರು ಒಂದ್ಸಲ ಬರಬೇಕು ಅಂತೇಳಿ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೆ. ಅದು ಸಂಕಲ್ಪ ಇಷ್ಟು ಬೇಗ ಅದು ಈಡೇರ್ತದೆ ಅಂತೇಳಿ ನಾನು ಕೂಡ ನೆನೆಸಿರಲಿಲ್ಲ. ತುಂಬ ಸಂತೋಷ ಆಗಿದೆ ಮತ್ತು ಸಂತೃಪ್ತಿನೂ ಕೂಡ ಇದೆ. ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಬಂದು ಜಗದ್ಗುರುಗಳವರ ಒಂದು ಕಿರೀಟ ಧಾರಣೆ ನನಗೆ ಸೌಭಾಗ್ಯ, ಅದರಲ್ಲಿ ನಾನು ಭಾಗವಹಿಸಿರುವಂಥದ್ದು. ಮತ್ತು ಧ್ವಜಾರೋಹಣ ಸಂದರ್ಭದಲ್ಲೂ ಕೂಡ ಅಪ್ಪ ಜೊತೆಲಿ ಇದ್ದು ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಮತ್ತು ನೆಮ್ಮದಿನ ತಂದಿದೆ ಅಂತ ಹೇಳಿ. ಅದು ನಿರೀಕ್ಷಿತ ಒಂದು ಫಲಿತಾಂಶವೇ ಬಂದಿದೆ ಮಹಾರಾಷ್ಟ್ರದಲ್ಲೂ ಕೂಡ. ಯಾಕೆಂದರೆ ಮಹಾರಾಷ್ಟ್ರ ಒಂದೇ ಅಲ್ಲ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಾವು ನೋಡಿದ್ರಿ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆನೂ ಸಹ ನಾವು 19 ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ವಿ. ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ದಿನೇ ದಿನೇ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಒಂದು ಜನಪ್ರಿಯತೆ ಇವತ್ತು ಹೆಚ್ಚಾಗ್ತಾ ಇರುವಂಥದ್ದು. ಅದು ಇವತ್ತು ಭಾರತಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಕೂಡ ಒಂದು ಬಲವನ್ನು ನೀಡಿದೆ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅದರ ಪರಿಣಾಮನೇ ಮಹಾರಾಷ್ಟ್ರದಲ್ಲಿ ಇವತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಬಿಜೆಪಿ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಹೇಳಿದ್ನೆಲ್ಲ. ಒಂದು ಐತಿಹಾಸಿಕ ಗೆಲುವು, ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಅಲ್ಲಿ ಮತದಾರರು ನೀಡಿರುವಂಥದ್ದು. ಬಿಜೆಪಿಯ ಗೆಲುವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗದೇನೆ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದಾರೆ. ಗಾಂಧಿಯವರು ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ತೋಚ್ತಾ ಇಲ್ಲ. ನಾನು ತಮ್ಮ ಮುಖ್ಯನ ರಾಹುಲ್ ಗಾಂಧಿಯವರು ಒಂದು ಕಿವಿ ಮಾತನ್ನು ಹೇಳೋದು, ಓಟ್ ಚೋರಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೊಲೆ ಮಾಡುವಂಥ ಕೆಲಸನ ಬಿಟ್ಟು, ಮತದಾರರಿಗೆ ಅಪಮಾನ ಮಾಡುವಂಥ ಬಿಟ್ಟು, ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ, ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ, ಅದ್ರ ಬಗ್ಗೆ ಅವಲೋಕನ ಮಾಡಿದರೆ ಬಹುಶಃ ಸ್ವಲ್ಪ 100ರ ಗಡಿ ಮತ್ತೆ ಬರ್ಬೋದು ಅಂತ ಅನ್ಸುತ್ತೆ. ವಿರೋಧ ಪಕ್ಷದ ಕೂರಕ್ಕೆ ಲಾಯಕ್ ಅಂತೇಳಿ ಜನ ತೀರ್ಮಾನ ಮಾಡ್ಬೋದು. ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ, ಭ್ರಷ್ಟಾಚಾರ, DK ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳಿಗೆ ಧಮಕಿ ನೀಡಿರುವಂಥದ್ದು ಎಲ್ಲ ಒಂದು ಕಡೆ ಅವರು ಕೂಡ ಕಾಂಗ್ರೆಸ್ ಅವರು ಕೂಡ ಆತ್ಮವಿಶ್ವಾಸನ ಕಳೆದುಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ZPTP ಇರ್ಬೋದು, ಈ GBI ಮೀಟಿಂಗ್ಗಳು ಎಲ್ಲವನ್ನೂ ಕೂಡ ಅದರಿಂದ ದೂರ ಹೋಗುವಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ, ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಬರ್ತದೆ.